ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಪ್ರತಾ ಕುಮಟಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ರಕ್ತದೊತ್ತಡವನ್ನು ಕಡಿಮೆ ಮಾಡಿ ರಕ್ತಹೀನತೆಯನ್ನು ತಡೆದು ರಕ್ತ ಪರಿಚಲನೆಯನ್ನು ಸುಧಾರಿಸುವಂತಹ ಸೂಪರ್ ಫುಡ್ ಬೀಟ್ರೂಟ್ನಿಂದ ಪಲ್ಯ ತಯಾರಿಸುವ ರೀತಿಯನ್ನು ಇಂದು ನಿಮಗೆ ನಾನು ತಿಳಿಸುತ್ತಿದ್ದೇನೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ನಾನಿಲ್ಲಿ 2 ಬೀಟ್ರೂಟ್ಗಳನ್ನು ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನೆಲ್ಲ ಕೆತ್ತಿ ತೆಗೆದು ಇರಿಸಿದ್ದೇನೆ. ಈ ಒಂದು ಪಲ್ಯಕ್ಕೆ ಏನೇನು ಬೇಕು ತಿಳಿಯೋಣ ಬನ್ನಿ. ಇಲ್ಲಿ ನಾನು 2 ಬೀಟ್ರೂಟ್, 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 8 ರಿಂದ 9 ಬೆಳ್ಳುಳ್ಳಿ ಎಸಳುಗಳು, 2 ಮೀಡಿಯಂ ಗಾತ್ರದ ಈರುಳ್ಳಿ, 2 ಕಡ್ಡಿ ಕರಿಬೇವಿನ ಎಲೆಗಳು, ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಸ್ವಚ್ಛಗೊಳಿಸಿಕೊಂಡು ಚಿಕ್ಕದಾಗಿ ಕತ್ತರಿಸಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ. ಈಗ ಸಿಪ್ಪೆ ತೆಗೆದು ಇರಿಸಿಕೊಂಡ ಬೀಟ್ರೂಟನ್ನು ತುರಿದು ಇರಿಸ್ಕೊಳ್ತಾ ಇದ್ದೇನೆ. ಇಂತಹ ಒಂದು ತುರಿಯುವ ಮಣೆಯಿಂದ ನಾನು ಇದನ್ನು ತುರಿದಿಟ್ಕೊಳ್ತಾ ಇದ್ದೇನೆ. ಇದನ್ನು ಚಿಕ್ಕದಾಗಿ ಕತ್ತರಿಸಿದರೂ ನಡೆಯುತ್ತದೆ. ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ಟವ್ ಹೊತ್ತಿಸಿಕೊಂಡು ಒಂದು ಬಾಣಲೆಯನ್ನು ಇರಿಸ್ಕೊಳ್ತಾ ಇದ್ದೇನೆ. ಇದರಲ್ಲಿ 2 ಚಮಚೆ ಅಡಿಗೆ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನಾನು ಪ್ರತಿ ಸಲ ಬಳಸುವಂತೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾಯ್ತಾ ಇದ್ದಂತೆ ಇದರಲ್ಲಿ ಬಿಡಿಸಿ ಇರಿಸಿಕೊಂಡ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಕರಿಬೇವಿನ ಎಲೆಗಳನ್ನು ಹಾಕಿದ್ದೇನೆ. ನೋಡಿ, ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಕತ್ತರಿಸಿದ ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಲು ಚಮಚ ಅರಸಿನ ಪುಡಿ, ಚಿಟಿಕೆ ಇಂಗನ್ನು ಹಾಕಿ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈ ಸಮಯದಲ್ಲಿ ಉರಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಎಲ್ಲವೂ ಮಿಕ್ಸ್ ಆಗಿ ಬೇಯುತ್ತಿರುವಂತೆ ತುರಿದು ಇರಿಸಿಕೊಂಡಂತಹ ಬೀಟ್ರೂಟನ್ನು ಅದಕ್ಕೆ ಸೇರಿಸಬೇಕು. ಮತ್ತೆ ಪುನಃ ಎಲ್ಲವನ್ನ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು. 1/4 ಲೋಟ ಸಾಕಾಗ್ತದೆ. ಈಗ 1 ಮುಷ್ಟಿಯಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಬೇಕು. ತೆಂಗಿನ ತುರಿ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ. ಚಿಕ್ಕ ಉರಿಯಲ್ಲಿ ಇವನ್ನು ಕೂಡ ಬೇಯಿಸಬೇಕು. ಹೀಗೆ ಬೇಯ್ತಾ ಇರುವಂತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಪುನಃ ಮಿಕ್ಸ್ ಮಾಡಬೇಕು. ಬಾಣಲೆಗೆ ಒಂದು ಪ್ಲೇಟ್ ಮುಚ್ಚಿಟ್ಟು 2 ನಿಮಿಷ ಬೇಯಿಸಬೇಕು. ನಾವು ಇಲ್ಲಿ ಬೀಟ್ರೂಟನ್ನು ತುರಿದು ಹಾಕಿದ್ದರಿಂದ ಬೇಗ ಇದು ಬೇಯ್ತದೆ. ಈಗ ಮುಚ್ಚಳ ತೆಗೆದು ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ರುಚಿಕರವಾದ ಬೀಟ್ರೂಟ್ ಪಲ್ಯ ಸವಿಯಲು ಸಿದ್ಧವಾಗಿದೆ. ಇದನ್ನು ಊಟದ ಜೊತೆ ಚಪಾತಿ, ದೋಸೆ, ಪೂರಿ, ರೊಟ್ಟಿ ಇವೆಲ್ಲದರ ಜೊತೆ ನಾವು ಸೇವಿಸಬಹುದು. ವಾರದಲ್ಲಿ ಒಮ್ಮೆಯಾದರೂ ಇದರ ಪಲ್ಯವನ್ನು ಮಾಡಿ ಸೇವಿಸುವುದರಿಂದ
ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಒಂದು ಉಪಯುಕ್ತ ಆರೋಗ್ಯಕರ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.